ನಮಸ್ಕಾರ ದಾವಣಗೆರೆ. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಅವರು ಹಮ್ಮಿಕೊಂಡಿರುವಂತಹ ರಾಷ್ಟ್ರೀಯ ವೃತ್ತಿ ರಂಗೋತ್ಸವ 2026 ಈ ಬಾರಿ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇದೆ. ಕನ್ನಡ, ತೆಲುಗು, ತಮಿಳ್, ಮರಾಠಿ, ಮಲಯಾಳಂ ಹೀಗೆ ಬಹುಭಾಷಾ ನಾಟಕಗಳ ಹಬ್ಬ ಜರುಗ್ತಾ ಇದೆ. ಇದೇ ಏಪ್ರಿಲ್ 10ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ನಮ್ಮ ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯದ ಬಯಲು ರಂಗಭೂಮಿಯಲ್ಲಿ ಸತತವಾಗಿ 5 ದಿನಗಳ ಕಾಲ ಈ ರಂಗೋತ್ಸವ ನಡೆಯಲಿದೆ. ಅಷ್ಟೇ ಅಲ್ಲ, ಇಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ, ರಂಗ ನೃತ್ಯ, ರಂಗ ಗೌರವ, ರಂಗಗೀತೆಗಳ ಗಾಯನ ಹಾಗೆ ರಂಗ ದಾಖಲೆಗಳ ಪ್ರದರ್ಶನದೊಂದಿಗೆ ರಂಗ ನಾಟಕಗಳು. ಮೊದಲನೇ ದಿನ ಅಂದ್ರೆ 10ನೇ ತಾರೀಕು ಶುಕ್ರವಾರ ಸಂಜೆ 7 ಗಂಟೆಗೆ ಬಾಲನಾಗಮ್ಮ ಎನ್ನುವಂತಹ ತೆಲುಗು ನಾಟಕ ಪ್ರದರ್ಶನಗೊಳ್ತಾ ಇದೆ. 11ನೇ ತಾರೀಕು ಅಂದ್ರೆ ಶನಿವಾರ ಸಂಜೆ 6:30ಕ್ಕೆ ದ್ರೌಪದಿ ಎನ್ನುವಂತಹ ತಮಿಳು ನಾಟಕ ಪ್ರದರ್ಶನಗೊಳ್ತಾ ಇದೆ. 12ನೇ ತಾರೀಕು ಅಂದ್ರೆ ಭಾನುವಾರ ಸಂಜೆ 6:30ಕ್ಕೆ ಬಹುಭಾಷಾ ನಾಟಕವಾಗಿರ್ತಕ್ಕಂತಹ ಕುಹು ಎಂಬ ನಾಟಕ ಪ್ರದರ್ಶನಗೊಳ್ತಾ ಇದೆ. ಇನ್ನು 13ನೇ ತಾರೀಕು ಅಂದ್ರೆ ಸೋಮವಾರ ಸಂಜೆ 6:30ಕ್ಕೆ ಗಂಡನಿಗೆ ತಕ್ಕ ಹೆಂಡತಿ ಎನ್ನುವಂತಹ ನಮ್ಮ ಕನ್ನಡದ ನಾಟಕ ಪ್ರದರ್ಶನಗೊಳ್ತಾ ಇದೆ. ಇನ್ನು ಕೊನೆಯದಾಗಿ 5ನೇ ದಿನ ಅಂದ್ರೆ 14ನೇ ತಾರೀಕು ಮಂಗಳವಾರ ಸಂಜೆ 6:30ಕ್ಕೆ ಕಟಿಯಾರ್ ಕಾಳಜಾತ್ ಗುಸ್ಲಿ ಎಂಬಂತಹ ಮರಾಠಿ ನಾಟಕ ಪ್ರದರ್ಶನಗೊಳ್ತಾ ಇದೆ. ದೃಶ್ಯಕಲಾ ಮಹಾವಿದ್ಯಾಲಯ, ಬಯಲು ರಂಗಭೂಮಿ, ವಿದ್ಯಾನಗರ ರಸ್ತೆ, ದಾವಣಗೆರೆ. ಕತೆಗಳು ಕೇಳೋಕ್ ಮಾತ್ರ ಅಲ್ಲ, ಅನುಭವಿಸ್ಬೇಕು. ಇದು ರೀಲ್ ಅಲ್ಲ, ರಿಯಲ್ ಆಗಿ ಕತೆಗಳನ್ನ ನೋಡುವಂತಹ ಅವಕಾಶ. ನಾವಂತೂ ಮಿಸ್ ಮಾಡ್ಕೊಳ್ಳಲ್ಲ, ನೀವು ಮಿಸ್ ಮಾಡ್ಕೋಬೇಡಿ.